ಹಲೋ ಮಕ್ಕಳೇ, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನಲ್. ವಿದ್ಯಾರ್ಥಿಗಳೇ, ಈ ಸೆಷನಲ್ಲಿ ನಾವು ಕ್ಲಾಸ್ 8ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ನಂಬರ್ 2 ಮ್ಯಾಥಮೆಟಿಕ್ಸ್, ಅದು ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ ಅಂದರೆ ಸರಳ ಸಮೀಕರಣಗಳು, ಇದರ ಬಗ್ಗೆ ಈ ಸೆಷನಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲು ವೇರಿಯೇಬಲ್ಸ್ ಅಂದರೆ ಏನು ಅನ್ನೋದನ್ನು ತಿಳಿಯುವ. ವೇರಿಯೇಬಲ್ಸ್ ಅಂತಂದರೆ ದೆ ಟೇಕ್ ಎನಿ ವ್ಯಾಲ್ಯೂಸ್. ಜನರಲಿ ವೇರಿಯೇಬಲ್ಸನ್ನು ನಾವು ಹೀಗೆ ಬರಿತೇವೆ: ಎಕ್ಸ್, ವೈ, ಝೆಡ್, ಯು, ವಿ, ಎಮ್, ಎನ್. ಅಂದರೆ ಇವುಗಳಿಗೆ ಫಿಕ್ಸ್ ವ್ಯಾಲ್ಯೂ ಇರಲ್ಲ. ಎಕ್ಸ್ ಅಂದರೆ ಏನಾದರೂ ಆಗಿರ್ಬೋದು. ಎಕ್ಸ್ ಅಂದರೆ 1, ಎಕ್ಸ್ ಅಂದರೆ 2 ಆಗಿರ್ಬೋದು, ಎಕ್ಸ್ನ ವ್ಯಾಲ್ಯೂ 3 ಆಗಿರ್ಬೋದು. ಸೊ ದೇ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್. ಅವು ಯಾವುದಾದರೂ ವ್ಯಾಲ್ಯೂವನ್ನು ಪಡೆದುಕೊಳ್ಳಬಹುದು. ಅಂತಹ ಒಂದು ಆಲ್ಫಾಬೆಟ್ಸನ್ನು ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಎಕ್ಸ್ ಅನ್ನೋದಕ್ಕೆ ಏನು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಬುಕ್ಕಲ್ಲಿ ಎಷ್ಟು ಪೇಜ್ ಇದೆ ಅಂತ ಹೇಳಿದರೆ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಎಕ್ಸ್ ನಂಬರ್ ಆಫ್ ಪೇಜಸ್ ಅಂತ ಹೇಳ್ಬೋದು. ಓಕೆ, ಸೊ ಎಕ್ಸ್ ಕ್ಯಾನ್ ಬಿ ಎನಿಥಿಂಗ್ ದಟ್ ಕ್ಯಾನ್ ಇಟ್ ಟೇಕ್. ಕಾನ್ಸ್ಟಂಟ್ ಅಂತ ಬಂದಾಗ, ಕಾನ್ಸ್ಟಂಟ್ ಅಂದರೆ ಅವುಗಳಿಗೆ ಒಂದು ಫಿಕ್ಸ್ ವ್ಯಾಲ್ಯೂ ಇರುತ್ತೆ. ಅವು ಸಿಂಬಾಲ್ಸ್ 1, 3, 4, 6 ಇವುಗಳೇ ಫಿಕ್ಸ್ ವ್ಯಾಲ್ಯೂ ಇದೆ. 5 ಅಂದರೆ 5, 4 ಅಂದರೆ 4. ಅವು ಯಾವತ್ತೂ ಚೇಂಜ್ ಆಗಲ್ಲ. ಸೊ ಇಂತಹ ಒಂದು ಕ್ವಾಂಟಿಟೀಸನ್ನು ನಾವು ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ವೇರಿಯೇಬಲ್ಸನ್ನು ಜನರಲಿ ಆಲ್ಫಾಬೆಟ್ಸಲ್ಲಿ ಬರೀತಾರೆ: ಎಕ್ಸ್, ವೈ, ಝೆಡ್, ಎಮ್, ಎನ್ ಈ ಥರ. ಆಮೇಲೆ ಕಾನ್ಸ್ಟಂಟ್ಸನ್ನು ಆ್ಯಸ್ ಯೂಶುವಲ್ ನಂಬರ್ಸ್ 1, 3, 4, 6. ಆಮೇಲೆ ನೋಡೋದಾದರೆ ಪೈ, ಈ ವ್ಯಾಲ್ಯೂ ಪೈ. ಓಕೆ, ಸೊ ಇವೆಲ್ಲವು ಕಾನ್ಸ್ಟಂಟ್ಸ್ ಅಂತ. ಈಗ ನಮಗೆ ಇರೋದು ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್. ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂದರೆ ಏನು ಅನ್ನೋದನ್ನು ತಿಳಿಬೇಕು. ಮೊದಲು ಲೀನಿಯರ್ ಅಂದರೆ ಏನು ವಿದ್ಯಾರ್ಥಿಗಳೇ? ಲೀನಿಯರ್ ಅಂದರೆ ಪವರ್ ಅನ್ನೋದು ವೇರಿಯಬಲ್ನ ಪವರ್ 1 ಇರುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸ್, ವೈ, ಝೆಡ್ ಇವುಗಳ ಪವರ್, ಇವುಗಳ ಘಾತ ಎಷ್ಟಿದೆ? 1 ಇದೆ. ಏನೂ ಇಲ್ಲ ಅಂದರೆ 1 ಇರುತ್ತೆ ಇಲ್ಲಿ. ಓಕೆ, ಸೊ ಇಂತಹ ವೇರಿಯಬಲ್ಸನ್ನು ಲೀನಿಯರ್ ವೇರಿಯಬಲ್ಸ್ ಅಂತ ಕರಿತೀವಿ. ಅದೇ ನಾವೇನಾದರೂ ಹೀಗೆ ಬರೆದ್ರೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ವೈ ಸ್ಕ್ವೇರ್, ಇವು ನಾನ್ ಲೀನಿಯರ್. ಓಕೆ, ಸೊ ಇಲ್ಲಿ ಪವರ್ ಏನಿದೆ? 1 ಇಲ್ಲ, 1 ಬದಲಾಗಿ 2, 3 ಈ ಥರ ಇದೆ. ಸೊ ಲೀನಿಯರ್ ಅಂದರೆ ತಿಳ್ಕೊಳ್ಬೇಕು. ಲೀನಿಯರ್ ಅಂದರೆ ಅದರ ಪವರ್ ಎಷ್ಟಿರುತ್ತೆ? 1 ಇರುತ್ತೆ. ಅಂದರೆ ಜನರಲ್ ಆಗಿ ನಾವು 1 ಬರೆಯಲ್ಲ. ಸೊ ಅದಕ್ಕೆ ಲೀನಿಯರ್ ವೇರಿಯಬಲ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಲೀನಿಯರ್ ವೇರಿಯಬಲ್ಸ್ ಅಂದರೆ ಎಕ್ಸ್, ವೈ, ಝೆಡ್, ಡಬ್ಲ್ಯೂ ಈ ಥರ ಪಿ, ಕ್ಯೂ ಅಂದರೆ ಇವುಗಳ ಪವರ್ ಎಷ್ಟಿರುತ್ತೆ? 1 ಇರುತ್ತೆ. ಇನ್ನು ಲೀನಿಯರ್ ಈಕ್ವೇಷನ್ ಅಂತ ಹೇಳಿದರೆ, ಇವುಗಳಿಂದಾನೇ ಇದೇ ವೇರಿಯಬಲ್ ಅನ್ನು ಬಳಸಿಕೊಂಡು, ಲೀನಿಯರ್ ವೇರಿಯಬಲ್ಸ್ ಅನ್ನು ಬಳಸಿಕೊಂಡು, ಫಾರ್ ಎಕ್ಸಾಂಪಲ್ ನಾನೇನಾದರೂ ಒಂದು ಈಕ್ವೇಷನ್ ಬರೆದ್ರೆ ಎಕ್ಸ್ ಪ್ಲಸ್ 3 ಈಸ್ ಟು 5, ವೈ ಮೈನಸ್ 7 ಈಕ್ವಲ್ಸ್ ಟು 9, 3x ಮೈನಸ್ 8 ಈಕ್ವಲ್ ಟು 10. ಇವೆಲ್ಲ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್. ಅಂದರೆ ಇಲ್ಲಿ ಒಂದೇ ಒಂದು ವೇರಿಯಬಲ್ ಇನ್ವಾಲ್ವ್ ಆಗಿದೆ. ಇದರಲ್ಲಿ ಯಾವುದು ವೇರಿಯಬಲ್ ಒಳಗೊಂಡಿದೆ? ಎಕ್ಸ್. ಇದರಲ್ಲಿರೋ ವೇರಿಯಬಲ್ ಯಾವುದು? ವೈ. ಇದರಲ್ಲಿರೋದು ವೇರಿಯಬಲ್ ಯಾವುದು? ಎಕ್ಸ್. ಇನ್ನೊಂದು ಬರೆಯೋದಾದರೆ 3m ಮೈನಸ್ 8 ಈಕ್ವಲ್ಸ್ 9. ಓಕೆ, ಸೊ ಇವು ನೀವು ಬರ್ಕೊಳ್ಬೋದು. ಇವುಗಳನ್ನು ನಾವು ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್. ಲೀನಿಯರ್ equations in one variable.
ಇದರಲ್ಲಿ ಏನಾದರೂ 2 ಬಂದಿದ್ರೆ ಅದು ನೆಕ್ಸ್ಟ್ ಬರುತ್ತೆ, ನೀವು ಮುಂದೆ ಹೋದರೆ ನೆಕ್ಸ್ಟು ಸ್ಟ್ಯಾಂಡರ್ಡ್ಗೆ ಅದು ಬರುತ್ತೆ. 3x + 2y = 9. ನೋಡಿ ಇದರಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ? 2 ಇದೆ, ಎಕ್ಸ್ ಮತ್ತು ವೈ. ಇದು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದ್ರ ಬಗ್ಗೆ ನಾವು ಈ ಸದ್ಯ ಏನು ಡಿಸ್ಕಸ್ ಮಾಡೋದು ಬೇಡ. ನಾವು ಈಗ ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯೇಬಲ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನೋಡಿ, ಈ ಚಾಪ್ಟರ್ ನೀವು ಏನು ಕಲಿತೀರಾ ಅಂತ ಹೇಳಿದ್ರೆ, ಲೀನಿಯರ್ ಇಕ್ವೇಷನ್ ಅನ್ನ ಸಾಲ್ವ್ ಮಾಡೋದು. x + 5 = 8 ಅಂತ ಇದೆ ಅಂತ ತಿಳ್ಕೊಳ್ಳಿ ಇದೊಂದು. ಓಕೆ, ಸೊ ಇದನ್ನ ನಿಮಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಎಕ್ಸ್ ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು. ಸೊ ಎಕ್ಸ್ ನ ವ್ಯಾಲ್ಯೂ ಫೈಂಡ್ ಔಟ್ ನೀವು ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ x + 5 = 8. ಇಲ್ಲಿ ಎಕ್ಸ್ ಅನ್ನೋದು ನಮ್ಗೆ ಏನು ಗೊತ್ತಿಲ್ಲ, ಇಟ್ಸ್ ಅನ್ನೋನ್, ಇದು ವೇರಿಯಬಲ್. ಈಗ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಕ್ಸ್ ಎಷ್ಟಾದರೆ ಇದು ಟೋಟಲ್ 8 ಆಗುತ್ತೆ ಅಂತ. ಓಕೆ, ಸೊ ನೀವು ಬಾಯಿ ಮಾತಲ್ಲಿ ಹೇಳ್ಬೋದು, ಇದು x 3 ಆದರೆ 3 + 5 8 ಅಂತ. ಅದನ್ನೇ ಹೇಗೆ ಮ್ಯಾಥಮೆಟಿಕಲಿ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಈಗ ನಾವು ಇಂತಹ ಇಕ್ವೇಷನ್ ಅನ್ನ ಸಾಲ್ವ್ ಮಾಡೋದು. ಸಾಲ್ವ್ ಅಂದರೆ ಫೈಂಡ್ ಎಕ್ಸ್ ಅಂತ. ಓಕೆ, ತಿಳ್ಕೊಳ್ಳಿ ಮಕ್ಕಳೇ, ಫೈಂಡ್ ಎಕ್ಸ್, ಸಾಲ್ವಿಂಗ್ ದ ಲೀನಿಯರ್ ಇಕ್ವೇಷನ್ ಅಂದರೆ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ದಿ ವೇರಿಯಬಲ್. ಈಗ x + 5 = 8 ಅಂತ ಹೇಳಿದ್ರೆ ನಾವು ಎಕ್ಸ್ ಅನ್ನ ಸಾಲ್ವ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಈಕ್ವಲ್ ಟು ಕೆಳಗಡೆ ಈಕ್ವಲ್ ಟು ಇಡಿ, ಈಕ್ವಲ್ ಟು ಆದಮೇಲೆ ಏನಿದೆ 8 ಅದನ್ನು ಬರ್ಕೊಳ್ಳಿ. ಆಮೇಲೆ ಈ ಎಕ್ಸ್ ಅನ್ನು ಹೊರತುಪಡಿಸಿ ಇಲ್ಲಿ ಏನಿದೆ ಅದನ್ನ ಈ ಕಡೆ ಇನ್ನೊಂದು ಬದಿಗೆ ಕಳಿಸ್ಬೇಕಾಗುತ್ತೆ ನೀವು. ಓಕೆ, ಸೊ ಈ +5 ಅನ್ನ ಇನ್ನೊಂದು ಬದಿಗೆ ಟ್ರಾನ್ಸ್ಪೋಸ್ ಅಂತ ಕರೀತಾರೆ. ಈ +5 ಅನ್ನು ಈ ಕಡೆ ಕಳಿದ್ರೆ ನಾವು ಅದನ್ನು -5 ಅಂತ ಬರಿಬೇಕು. ಚಿಹ್ನೆ ಚೇಂಜ್ ಮಾಡಬೇಕು. +5 ಅನ್ನ ಈ ಕಡೆ ಕಳಿಸೋದಾದ್ರೆ -5 ಅಂತ ಬರ್ರಿ. ಇದೇ ಏನಾದರೂ -5 ಇದ್ರೆ ಅದು ಆ ಕಡೆ ಬಂದರೆ +5 ಅಂತ. ಸೊ ಈ ಕಡೆ ಏನು ಉಳಿತೀಗ? ಎಕ್ಸ್. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಏನು ಮಾಡಬೇಕು? ಎಕ್ಸ್ ಅನ್ನ ಒಂದು ಈ ಕಡೆ ಇಟ್ಟು ಈ 5 ಅನ್ನ ಇನ್ನೊಂದು ಬದಿಗೆ ಕಳಿಸಿ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್ ಆಗುತ್ತೆ, ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ ನೋಡಿ, x = 8 - 5 ಎಷ್ಟು? 3. ಓಕೆ, ಇನ್ನಷ್ಟು ಮಾಡುವ, ನೀವು ಬರೀತಾ ಹೋಗಿ ವಿದ್ಯಾರ್ಥಿಗಳೇ. ಸಾಲ್ವ್ x - 3 = 9. ಈಗ ಇದನ್ನ x ಅನ್ನ ಫೈಂಡ್ ಔಟ್ ಮಾಡಿ ನೋಡೋಣ. ಸೊ ಏನು ಮಾಡೋಣ? ಎಕ್ಸ್ಗೆ ಎಕ್ಸ್ ಹಾಗೆ ಇಡಿ, ಈಕ್ವಲ್ ಟು ಕೆಳಗಡೆ ಈಕ್ವಲ್ ಟು ಇಡಿ, ಈಕ್ವಲ್ ಟು ಆದಮೇಲೆ ಏನಿದೆ ಅದನ್ನೇ ನಂಬರ್ ಮೊದಲು ಬರಿಬೇಕು, 9. ಈ -3 ಈ ಕಡೆ ಬಂದರೆ +3. ಸೊ x = 9 + 3 12. Solve y + 6 = 12. ಮಾಡ್ತಿರಲ್ವಾ? ಓಕೆ, ಸೊ ಏನು ಮಾಡಬೇಕೀಗ? ಈಕ್ವಲ್ ಟು ಕೆಳಗಡೆ ಈಕ್ವಲ್ ಟು ಇಡಿ, y ಇಲ್ಲೇ ಇಡಿ, 12 - 6 +6 ಇರೋದು -6 ಆಗುತ್ತೆ. ಸೊ y = ಎಷ್ಟಾಗುತ್ತೆ? 12 - 6 ಅಂದರೆ 6. ಗುಡ್. ನೆಕ್ಸ್ಟ್ ಸಾಲ್ವ್. ಈಗ ಫಾರ್ ಎಕ್ಸಾಂಪಲ್ ಹೀಗಿದ್ರೆ 2x = 12 ಅಂತ ಇದೆ ಅಂತ ತಿಳ್ಕೊಳ್ಳಿ. 2x = 12. ಈಗ ನೋಡಿ, 2x ಅಂದರೆ ಇದು 2 × x ಇದ್ದಂಗೆ. ಓಕೆ, ಸೊ 2 ಮತ್ತು x ಮಧ್ಯೆ ಯಾವುದು ಚಿಹ್ನೆ ಇಲ್ಲ ಅಂದರೆ ಅಲ್ಲಿ ಇಂಟು ಇರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 2 ಅನ್ನೋದು ಇದಕ್ಕೆ ಮಲ್ಟಿಪ್ಲಿಕೇಶನ್ ಇದೆ, ಇದಕ್ಕೆ ಗುಣಾಕಾರ ಇದೆ, ಅದಕ್ಕೆ ಇದನ್ನ ಈ ಕಡೆ ಕಳಿಸೋದಂದ್ರೆ ಆ 2 ಹೋಗ್ಬೇಕಂದ್ರೆ ನಾವು 2 ಇಂದ ಡಿವೈಡ್ ಮಾಡೋದು ಅದರ ಅರ್ಥ. ಸೊ ಅದಕ್ಕೆ 2 ಇಂದ ಡಿವೈಡ್ ಮಾಡಿದರೆ ಇಲ್ಲಿ ಬರುತ್ತೆ. ಎರಡು ಬದಿಗೆ 2 ಇಂದ ಡಿವೈಡ್ ಮಾಡಿದ್ರೆ ಈ ಕಡೆ ಹೋಗುತ್ತೆ, ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಈ 2 ಅನ್ನ ಇಲ್ಲಿ ಕಳಿಸೋದು, ಇನ್ನೊಂದು ಬದಿಗೆ ಕಳಿಸೋದು ಅಂದರೆ ಅದು ಮಲ್ಟಿಪ್ಲಿಕೇಶನ್, ಅದನ್ನ ಡಿವಿಷನ್ ಮಾಡಬೇಕು ನೀವು. ಸೊ ಇವಾಗ ಸಾಧ್ಯ ಆದರೆ ಇದನ್ನ ಹೊಡಿರಿ. 2 1 2 6 x = ಎಷ್ಟಾಯಿತು? 6. ಎಸ್, ಅದೇ ರೀತಿ ಇನ್ನೊಂದು ಮಾಡೋಣ. ಸಾಲ್ವ್ 3x
ಈಕ್ವಲ್ ಟು 27. ಸೊ ಈಗ ಏನು ಮಾಡೋಣ ಹೇಳಿ ನೋಡೋಣ ಮಕ್ಕಳೇ. ಎಕ್ಸ್ ಈಕ್ವಲ್ಸ್ 27/3. ಸೊ ಏನಾಗುತ್ತೆ ಈಗ 3 1s 3 9s. ಸೊ ಎಕ್ಸ್ ಈಕ್ವಲ್ಸ್ ಟು 9/1 ಬರೆಯುವಂಗಿಲ್ಲ, 9/1 ಬರೆಯಂಗಿಲ್ಲ. ಓಕೆ, ಸೊ ಡಿನಾಮಿನೇಟ್ರಲ್ಲಿ 1 ಬಂದರೆ ಅದನ್ನು ಬಿಟ್ಬಿಡಿ ಅಷ್ಟೇ. ಸೊ ಇದು ಎಕ್ಸ್ ಈಕ್ವಲ್ ಟು 9. ಇಲ್ಲಿ ನೋಡಿ 1 ಬರೆಯಂಗಿಲ್ಲ. ಇನ್ನೊಂದು ನೋಡೋಣ, ಸಾಲ್ವ್. ಇದನ್ನು ನೀವು ಮಾಡಿ ನೋಡೋಣ. 5m ಈಕ್ವಲ್ಸ್ 35. ಏನಾಗುತ್ತೆ ಹೇಳಿ ನೋಡೋಣ, ಹೇಗೆ ಬರೆಯೋದು? m ಈಕ್ವಲ್ಸ್ 35/5. ಎಷ್ಟಾಯ್ತು ನೋಡಿ ಮಕ್ಕಳೇ? 5 1s 5 7s, ಇದು ಒಂದಲೇ ಇದು ಎರಡೇ. ಸೊ m ಈಕ್ವಲ್ ಟು 7. ಸಾಲ್ವ್. ಹೀಗಿದ್ರೆ 3x - 2 ಈಕ್ವಲ್ಸ್ 7 ಅಂತ ಇದ್ರೆ, ವಿದ್ಯಾರ್ಥಿಗಳೇ ಇದನ್ನ ಹೇಗೆ ಬರೆಯೋದು ನೋಡಿ. 3x ಹಾಗೆ ಬರ್ಕೊಳ್ಳಿ. ಮೊದಲು 2 ಅನ್ನು ಕಳಿಸ್ಕೊಳ್ಳಿ. ಈ ಕಡೆ 2 ಈ ಕಡೆ ಬಂದರೆ -2, ಈ ಕಡೆ ಬಂದರೆ +2. ಸೊ 3x ಈಕ್ವಲ್ಸ್ ಎಷ್ಟಾಯಿತು? 9. 7 + 2 9. ಇವಾಗ x ಈಕ್ವಲ್ಸ್ 9/3. ಸೊ ಎಷ್ಟಾಯ್ತು ನೋಡಿ? 3 1s 3 1 3 3 9. ಸೊ 3/1 ಅಂದರೆ 3 ಮಾತ್ರ ಬರೀರಿ. ಓಕೆ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ನೀವು ಟ್ರೈ ಮಾಡಿ. ಓಕೆ, ಸಿಂಪಲ್ ಎಕ್ಸಾಂಪಲ್ಸನ್ನು ಕೊಡ್ತೀನಿ. 2x - 3 ಈಕ್ವಲ್ಸ್ ಟು 7. ಮಾಡ್ತೀರಲ್ವಾ? ಓಕೆ, ಮಾಡೋಣ, ನಾವೇ ಮಾಡೋಣ. ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿ, ಆಮೇಲೆ ಆನ್ಸರನ್ನು ವೆರಿಫೈ ಮಾಡಿ. 2x ಈಕ್ವಲ್ಸ್ ಇದು 7 + 3. 2x ಈಕ್ವಲ್ಸ್ 7 + 3 ಅಂದರೆ 10. x ಈಕ್ವಲ್ಸ್ 10/2. ಸೊ 2 1s 2 5s. ಸೊ x ಈಕ್ವಲ್ಸ್ ಟು 5. ವಿದ್ಯಾರ್ಥಿಗಳೇ, ಪ್ಲಸ್ ಇರೋದನ್ನು ಇನ್ನೊಂದು ಬದಿಗೆ ಕಳಿಸಿದರೆ ಮೈನಸ್ ಆಗುತ್ತೆ, ಮೈನಸ್ ಇರೋದನ್ನು ಇನ್ನೊಂದು ಬದಿಗೆ ಕಳಿಸಿದರೆ ಪ್ಲಸ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗುತ್ತೆ, ಡಿವಿಷನ್ ಅನ್ನೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇವಾಗ ನಾವು ಎಕ್ಸಸೈಸ್ 2.1 ಅನ್ನು ಸಾಲ್ವ್ ಮಾಡೋಣ. ಎಕ್ಸಸೈಸ್ 2.1 ಸಾಲ್ವ್. ಮೊದಲನೇ ಎಕ್ಸಾಂಪಲ್. ಏನಿದೆ? 3x ಈಕ್ವಲ್ಸ್ 2x + 18. ಮಕ್ಕಳೇ ನೋಡಿ, ಇಲ್ಲಿ ಎಕ್ಸ್ ಅನ್ನೋದು ಆ ಕಡೆನೂ ಇದೆ, ಈ ಕಡೆನೂ ಇದೆ. ಇನ್ಸಾನ್ ಸಂದರ್ಭದಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಎಕ್ಸ್ ಇರೋದನ್ನ ಒಂದು ಬದಿಗೆ ಮಾಡ್ಕೊಳ್ಳಿ, ಕಾನ್ಸ್ಟಂಟ್ ಇರೋದನ್ನ ಇನ್ನೊಂದು ಬದಿಗೆ. ಓಕೆ, ಸೊ ಇವಾಗ ಲೆಫ್ಟಲ್ಲಿ ಏನಿದೆ? 3x. ಇಲ್ಲಿ 2x ಇದೆ. 2x ಅನ್ನು ಸಹಿತ ನಾವು ಲೆಫ್ಟ್ಗೆ ತಗೊಂಡು ಬರೋಣ. ಅದ್ರ ಹಿಂದೆ ಚಿಹ್ನೆ ಏನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಅದು ಈ ಕಡೆ ಬಂದರೆ -2x ಈಕ್ವಲ್ಸ್ ಟು 18. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಎಕ್ಸ್ ಇರೋದನ್ನೆಲ್ಲ ಒಂದು ಬದಿಗೆ ಮಾಡಬೇಕು. ಓಕೆ, 3x - 2x ಯಾರು ಹೇಳ್ತೀರಾ? 3x - 2x ಅಂದರೆ 3x ಅಲ್ಲಿ 2x ಸಬ್ಟ್ರಾಕ್ಟ್ ಮಾಡಿದ್ರೆ ಕಳೆದ್ರೆ 1x ಉಳಿಯುತ್ತೆ. ಸೊ ಅದಕ್ಕೆ ಸಿಂಪಲ್ ಆಗಿ x ಅಂತ ಬರ್ಕೊಳ್ಳಿ. ಓಕೆ, ಹಿಂಗೆ 1x ಅಂತ ಬರಿಬೇಡಿ. ಓಕೆ, ಸೊ ಏನು 3x - 2x ಅಂದರೆ ಯು ಸಿಂಪ್ಲಿ ರೈಟ್ 1x ಅಂದರೆ x ಅಂತ ಮಾತ್ರ ಬರಿಬೇಕು, ಈಕ್ವಲ್ಸ್ 18. ಸೊ ಇದುವೇ ಇದರ ಸೊಲ್ಯೂಷನ್ ಅಥವಾ ಆನ್ಸರ್. ಎಸ್, ಗೊತ್ತಾಯ್ತಲ್ವಾ? ಓಕೆ, ಸೊ ಇದು ಕ್ವಶನ್ ನಂಬರ್ 1. ಎಲ್ಲವನ್ನ ಸಾಲ್ವ್ ಮಾಡ್ತೀನಿ, ನೀವು ನೋಟ್ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಭಾಳ ಸುಲಭ ಇದೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ನೀವು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿದರೆ ನಾನು ಇನ್ನಷ್ಟು ವಿಡಿಯೋವನ್ನು
ನಿಮಗಾಗಿ ನಾನು ಕೊಡ್ತೇನೆ. ಎಸ್, ಸೆಕೆಂಡ್ ಒನ್ ನೋಡಿ ಏನಿದೆ, 5t minus 3 equals 3t minus 5. ಓಕೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಟಿ ಅನ್ನೋದು ಇಲ್ಲೂ ಇದೆ, ಲೆಫ್ಟಲ್ಲಿನೂ ಇದೆ, ರೈಟಲ್ಲಿನೂ ಇದೆ. ಮೊದಲು ಟಿಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ. 5t, ಈ 3t ಈ ಕಡೆ ತೊಗೊಂಡ್ರೆ -3t ಈಕ್ವಲ್ಸ್ ಬರೋದು. ಈಕ್ವಲ್ಸ್ ಆದಮೇಲೆ ಇಲ್ಲೇನಿದೆ, 3t ತಗೊಂಡಿದ್ದೀವಿ, -5 ಉಳಿತು. ಈ -3 ಈ ಕಡೆ ಬಂದರೆ +3. ಸೊ 5t minus 3t ಅಂದರೆ 2t. 5t ನಲ್ಲಿ 3t ಅನ್ನು ಸಬ್ಟ್ರಾಕ್ಟ್ ಮಾಡಿ, 2t. ಈ ಕಡೆ ಇದು ಇಂಪಾರ್ಟೆಂಟ್. ಈಗ -5 + 3 ಎಷ್ಟಾಗುತ್ತೆ? -5 + 3 ಯಾರು ಹೇಳ್ತೀರಾ? ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ನೀವು ಸಬ್ಟ್ರಾಕ್ಷನ್ ಮಾಡಬೇಕು, ದೊಡ್ಡ ಅಂಕಿ ಚಿಹ್ನೆ ಇಡಬೇಕು. ದೊಡ್ಡ ಅಂಕಿ ಹಿಂದೆ ಏನಿದೆ? ಮೈನಸ್ ಇದೆ. ಸೊ -5ರಲ್ಲಿ 3 ಹೋದರೆ 2. ಸೊ2t = -2 ಆಗುತ್ತೆ. ಈಗ ಟಿ ಅನ್ನು ನೀವು ಸಾಲ್ವ್ ಮಾಡಬೇಕು, ಟಿ ಅನ್ನು ಬಿಡಿಸ್ಬೇಕು. ಸೊ ಟಿ ಏನಾಗುತ್ತೆ? ಈ 2 ಅನ್ನು ಈ ಕಡೆ ಕಳಿಸ್ಬೇಕು. ಸೊ ಆಗಲೇ ಹೇಳಿದಂಗೆ -2/2, ಈ 2 ಕೆಳಗಡೆ ಬರುತ್ತೆ. ಸೊ 2 1s 2 1s. ಸೊ ಎಷ್ಟು ಉಳಿತು ಹೇಳಿ ವಿದ್ಯಾರ್ಥಿಗಳೇ? t ಈಕ್ವಲ್ಸ್ ಟು -1. ಓಕೆ, ಸೊ 2 1s 2 1s. 1/1 ಏನು ಬರೆಯೋ ಅವಶ್ಯಕತೆ ಇಲ್ಲ, t = -1 ಮಾತ್ರ ಬರೀರಿ. ಎಸ್, ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3 ಏನಿದೆ ನೋಡೋಣ. ಕ್ವಶನ್ ನಂಬರ್ 3, 5x + 9 equals 5 + 3x. 5 + 3x. ಓಕೆ, ಇವಾಗ ಎಕ್ಸ್ಗಳನ್ನು ಒಂದು ಕಡೆ ಮಾಡೋಣ, ಟ್ರಾನ್ಸ್ಪೋಸ್ ಮಾಡಿ. 5x ಈ ಕಡೆ ಇದು 3x ಇರೋದನ್ನು ಲೆಫ್ಟ್ಗೆ ತಗೊಳ್ಳಿ, +3x ಇದೆ, ಅದು ಈ ಕಡೆ ಬಂದರೆ -3x ಆಗುತ್ತೆ. ಈಕ್ವಲ್ಸ್ ಟು ಇಲ್ಲೇನಿದೆ 5 ಇದೆ, ಈಕ್ವಲ್ ಟು ಆದಮೇಲೆ ಅದನ್ನೇ ಮೊದಲು ಬರೀಬೇಕು. ಈ +9 ಅನ್ನು ಈ ಕಡೆ ಕಳಿಸಿದ್ರೆ -9. ಸೊ ವಿದ್ಯಾರ್ಥಿಗಳು ಏನಾಗುತ್ತೆ ನೋಡಿ, 5x - 3x 2x ಈಕ್ವಲ್ಸ್ 5 - 9 ಎಷ್ಟಾಗುತ್ತೆ? ಯಾರು ಹೇಳ್ತೀರಾ? 5 - 9. 5 ಹಿಂದೆ ಪ್ಲಸ್ ಇದೆ, 9 ಹಿಂದೆ ಮೈನಸ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಇದೆ. ಸೊ 5 - 9 ಅಂದಾಗ 9ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿ 4 ಬರುತ್ತೆ. ಆದರೆ ದೊಡ್ಡ ಅಂಕಿ ಚಿಹ್ನೆ ಹಿಂದೆ ಏನಿದೆ? ಮೈನಸ್ ಇದೆ. ಸೊ -4. ಯಾವಾಗಲೂ ದೊಡ್ಡ ಅಂಕಿ ಚಿಹ್ನೆ ಏನಿರುತ್ತೆ ಅದನ್ನು ಬರಿಬೇಕಾಗುತ್ತೆ. x ಈಕ್ವಲ್ಸ್ -4/2. ಈ 2 ಅನ್ನು ಈ ಕಡೆ ಕಳಿಸಿ. ಏನಾಗುತ್ತೆ ಹೇಳಿ? ಈಗ ಹೊಡಿರಿ, 2 1s 2 2s. ಸೊ ಎಷ್ಟು ಉಳಿತು? x ಈಕ್ವಲ್ಸ್ -2. ಅರ್ಥ ಆಯ್ತಲ್ವಾ? ಎಸ್, ನೋಡಿ ವಿದ್ಯಾರ್ಥಿಗಳೇ, 4ನೇ ಕ್ವಶನ್ ಏನಿದೆ, 4z + 3 equals 6 + 2z. ಓಕೆ, ಸೊ ವಿದ್ಯಾರ್ಥಿಗಳೇ, ಈಗ ಝಡ್ಗಳನ್ನೆಲ್ಲ ಒಂದು ಕಡೆ ಮಾಡಿ. ಇಲ್ಲಿ 4z ಇದೆ, ಈ ಕಡೆ +2z ಇದೆ. ಸೊ 4z ಈ +2z ಅನ್ನು ಈ ಕಡೆ ತಗೊಂಡ್ರೆ -2z ಆಗುತ್ತೆ. 6 + 3 ಅನ್ನು ರೈಟ್ ಸೈಡ್ ತಗೊಳ್ಳಿ, ಅದು -3 ಆಗುತ್ತೆ. ಸೊ ಈಗ 4z ಅಲ್ಲಿ 2z ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 2z. 4 - 2 ಅಂದರೆ 2 ಆಗುತ್ತೆ, 2z. 6 - 3 ಅಂದರೆ 3. ಸೊ z ಈಕ್ವಲ್ಸ್ 3/2 ಅನ್ನು ಕೆಳಗಡೆ ಕಳಿಸ್ಬೇಕು. 3/2 ಇಷ್ಟೇ ಇಡಿ, ಇನ್ನೇನು ಪಾಯಿಂಟಲ್ಲಿ ಇಡೋದು ಬೇಡ. ನೆಕ್ಸ್ಟ್ 5th ಒನ್ ನೋಡಿ, 2x - 1 equals to 14 - x. ಓಕೆ, ಮಾಡ್ತಿರಲ್ವಾ?
ಎಸ್ ಮಾಡೋಣ. 2x ಹಾಗೆ ಬರೀರಿ. ಈ ಮೈನಸ್ ಎಕ್ಸ್ ಇರೋದನ್ನ ಈ ಕಡೆ ತಗೊಳ್ಳಿ ಲೆಫ್ಟ್ಗೆ. ಮೈನಸ್ ಎಕ್ಸ್ ಇರೋದು ಪ್ಲಸ್ ಎಕ್ಸ್ ಆಗುತ್ತೆ. ಈಕ್ವಲ್ಸ್ ಟು 14 ಜಾಗದಲ್ಲಿ 14 ಹಾಗೆ ಇಡಿ. ಈ ಮೈನಸ್ ಒನ್ ಅನ್ನ ರೈಟ್ ಸೈಡ್ ತಗೊಂಡ್ರೆ ಪ್ಲಸ್ 1 ಆಗುತ್ತೆ. ಓಕೆ, ಈಗ ಕೂಡಿಸಿ 2x ಪ್ಲಸ್ ಎಕ್ಸ್ ಎಷ್ಟು 3x ಈಕ್ವಲ್ಸ್ ಟು 14 ಪ್ಲಸ್ 1 15. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ 15/3. 3 ಡೌನ್ ತಗೊಂಡು ಬನ್ನಿ, ಅದು ಮಲ್ಟಿಪ್ಲಿಕೇಶನ್ ಇದೆ ಡೌನ್. ಸೊ ಎಕ್ಸ್ ಈಕ್ವಲ್ಸ್ ಟು 3 1s 3 5s. ಸೊ ಹಾಗಾದರೆ ಎಕ್ಸ್ ಎಷ್ಟು ಬಂತು, ಎಕ್ಸ್ ಈಕ್ವಲ್ ಟು 5 ಅಂತ. ಎಸ್, ಇನ್ನು 6th one ನೋಡಿ ವಿದ್ಯಾರ್ಥಿಗಳೇ. 6th one, ಏಟ್ ಎಕ್ಸ್ ಪ್ಲಸ್ 4 ಈಕ್ವಲ್ಸ್ 3 into x minus 1 plus 7. ನೋಡಿ ಹೆದರಬಾರ್ದು. ಓಕೆ, ಸೊ ಮಾಡುವ ರೀತಿ ಗೊತ್ತಿದ್ರೆ ಎಷ್ಟೇ ದೊಡ್ಡ ಲೆಕ್ಕ ಕೊಟ್ಟರು ಮಾಡಬಹುದು. ಈಗ ಯಾವಾಗಲೂ ನಿಮ್ಗೆ ಗೊತ್ತಿದೆಯಲ್ಲ ಬಾಡ್ ಮಾಸ್, ಮೊದಲು ಬ್ರ್ಯಾಕೆಟ್ಸ್ ಅನ್ನ ಸಿಂಪ್ಲಿಫೈ ಮಾಡಬೇಕು. ಸೊ ಇಲ್ಲೊಂದು ಬ್ರ್ಯಾಕೆಟ್ ಇದೆ, ಸೊ ಇದನ್ನೆಲ್ಲ ಹಾಗೆ ಇಡೋಣ. 8x ಪ್ಲಸ್ 4 ಮೊದಲು ಬ್ರ್ಯಾಕೆಟ್ಸ್ಗಳನ್ನು ಸಿಂಪ್ಲಿಫೈ ಮಾಡಬೇಕು. ಸೊ 3 ಬ್ರ್ಯಾಕೆಟ್ ಔಟ್ಸೈಡ್ ಏನಿರುತ್ತೆ ಅದಕ್ಕದು ಮಲ್ಟಿಪ್ಲಿಕೇಶನ್ ಇದ್ದಂಗೆ, ಅದನ್ನು ಮಲ್ಟಿಪ್ಲೈ ಮಾಡಿ ಒಳಗಿರುವ ಪ್ರತಿ ಟರ್ಮ್ಗೆ. 3 into x 3x, 3 into minus 1 minus 3 plus 7. ಗೊತ್ತಾಯ್ತಲ್ವಾ? ಓಕೆ, ಈಗ ನೋಡಿ ನೀವು ಎಕ್ಸ್ಗಳನ್ನೆಲ್ಲ ಒಂದು ಕಡೆ ಮಾಡಿ. ಇಲ್ಲೊಂದು 8x ಇದೆ, ಈ ಕಡೆ 3x ಥರದನ್ನು ಈ ಕಡೆ ತಗೊಂಡ್ರೆ ಅದು ಮೈನಸ್ 3x ಆಗುತ್ತೆ. ಯಾಕಂದರೆ 3 ಹಿಂದೆ ಏನು ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಈಕ್ವಲ್ಸ್ ಟು ಇಲ್ಲೇನಿದೆ ಮೈನಸ್ 3 ಪ್ಲಸ್ 7. ಈ 4 ಪ್ಲಸ್ 4 ಈ ಕಡೆ ಕಳಿಸಿದರೆ ಮೈನಸ್ 4 ಆಗುತ್ತೆ. ಸೊ this implies 8x minus 3x. 8x ಅಲ್ಲಿ 3x ಹೋದರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ 5x ಈಕ್ವಲ್ಸ್ ಟು, ಇದನ್ನು ನೀವು ಹೇಗೆ ಮಾಡಬೇಕು ಇದು ನಿಮ್ಮ ವಿಚಾರಕ್ಕೆ ಬಿಟ್ಟದ್ದು. ಈಗ ನಾನೇನು ಬರಿತೀನಿ, ಈ -3 -4 ಸಬ್ಟ್ರಾಕ್ಷನ್ ಮಾಡೋದು ಎಷ್ಟಿದೆ ಅದನ್ನು ಮೊದಲು ಕೌಂಟ್ ಮಾಡ್ಕೊಳ್ಬಹುದು ನೀವು. ಇಲ್ಲಾಂದರೆ ನೀವು 7 - 3 ಮಾಡಿ 4 ಬರುತ್ತೆ, 4 - 4 0 ಬರುತ್ತೆ. ಓಕೆ ವಿದ್ಯಾರ್ಥಿಗಳು, ನಾನೇನು ಮಾಡ್ತೀನಿ ನೋಡಿ, ಈಗ 7 ಇದನ್ನು ಹಾಗೆ ಇಡ್ತೀನಿ. ಈ -3 -4 ವಿದ್ಯಾರ್ಥಿಗಳೇ ಯಾವಾಗಲೂ -3 -4 ಅಂತ ಬಂದಾಗ ಇವೆರಡು ಸಬ್ಟ್ರಾಕ್ಷನ್ ಮಾಡೋದಿದೆ. ಒಟ್ಟು ಎಷ್ಟು ಸಬ್ಟ್ರಾಕ್ಟ್ ಮಾಡೋದಿದೆ ಅಂತ ಹೇಳಿದರೆ -7 -3 -4 ಅಂದರೆ ಇದು ಸಬ್ಟ್ರಾಕ್ಷನ್ ಮಾಡೋದಿದೆ, ಇದು ಸಬ್ಟ್ರಾಕ್ಷನ್ ಮಾಡಿದ್ರೆ ಟೋಟಲ್ ಸಬ್ಟ್ರಾಕ್ಷನ್ ಎಷ್ಟು 7. ಅದಕ್ಕೆ ಇದನ್ನು -7 ಅಂತ ಬರಿತೀವಿ. ಓಕೆ, ಅಂದರೆ ಇಷ್ಟೇ ತಿಳ್ಕೊಳ್ಳಿ, ಏನು ಮೈನಸ್ ಇರೋದು ಬಂದರೆ ಅವುಗಳನ್ನು ಕೂಡಿ, ಆದರೆ ಚಿಹ್ನೆ ಮಾತ್ರ ಮೈನಸ್ ಇಡಿ. ಇಲ್ಲಿ ಇಂಟು ಅಂತ ಭಾವಿಸಬಾರ್ದು. ಬಹಳಷ್ಟು ವಿದ್ಯಾರ್ಥಿಗಳು -3 × -4 ಅಂದ್ಬಿಡ್ತವೆ. ಇದು ಇಂಟು ಮಾಡ್ತಾ ಇಲ್ಲ. ಓಕೆ, ನೀವು ಹೀಗಿದ್ರೆ ನೋಡಿ -3 ಇಂಟು ಹಿಂಗಿದ್ರೆ ಇದನ್ನು ನಾವು +12 ಅಂತ ಬರಿತೀವಿ. ಆದರೆ ಇಲ್ಲಿ ಮಧ್ಯದಲ್ಲಿ ಯಾವುದೂ ಬ್ರ್ಯಾಕೆಟು ಇಲ್ಲ, ಏನೂ ಇಲ್ಲ, ಅಂದರೆ ಇದು ಸಿಂಪ್ಲಿ ಅವುಗಳ ಮೊತ್ತ ಅಂತ. ಸೊ -3 -4 ಇವೆರಡನ್ನು ಮೊದಲು ಮಾಡ್ಕೊಳ್ಳೋಣ. -3 -4 ಅಂದರೆ -7. ಇವಾಗ ನೋಡಿ 5x ಈಕ್ವಲ್ಸ್ 7 - 7 ಎಷ್ಟಾಯಿತು 0. ಸೊ ವಿದ್ಯಾರ್ಥಿಗಳೇ x ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಇವಾಗ 0/5. 0ಗೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೂ ಆನ್ಸರ್ 0 ಬರುತ್ತೆ. ಸೊ x ಈಕ್ವಲ್ ಟು 0. ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಎಸ್. ಇನ್ನು ಸ್ವಲ್ಪ ಬರ್ತಾ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಇವುಗಳನ್ನು ರಿಪೀಟೆಡ್ ಆಗಿ ನೀವು ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ. 7th one ನೋಡಿ, x
ಈಕ್ವಲ್ಸ್ 4/5 ಇಂಟು ಎಕ್ಸ್ ಪ್ಲಸ್ 10. ಬಹಳ ಕೇರ್ಫುಲ್ ಆಗಿ ಮಾಡಿ. ಓಕೆ ವಿದ್ಯಾರ್ಥಿಗಳೇ, ಮೊದಲಿಗೆ ನೋಡಿ ಇಲ್ಲಿ 5 ಅನ್ನೋದು ಡಿನಾಮಿನೇಟರ್ ಇದೆ. ಓಕೆ, ಸೊ ಬ್ರಾಕೆಟ್ ಅನ್ನು ಸ್ವಲ್ಪ ನಾವು ಬಿಡಿಸೋಣ. ಜೊತೆಗೆ ಕ್ರಾಸ್ ಮಲ್ಟಿಪ್ಲೈ, ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಅಂತ ಕರಿತೇವೆ ನಾವು. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಈ 5 ಇರೋದು 5 ಇರೋದನ್ನ ಮೇಲೆ ಕಳಿಸಿ. ಸೊ ಏನಾಗುತ್ತೆ, 5x ಆಗುತ್ತೆ. ಇಲ್ಲಿ ಡಿವಿಷನ್ ಇದೆ, ಅದು ಮೇಲೆ ಹೋದ್ರೆ ಇಂಟು ಹೋದ್ರೆ ಮೇಲೆ ಹೋದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ 5 ಅನ್ನು ಮೇಲೆ ಕಳಿಸ್ಬೇಕು. 5x ಈಕ್ವಲ್ಸ್ 4 ಇಂಟು ಎಕ್ಸ್ ಪ್ಲಸ್ 10. ಓಕೆ, ಸೊ ಜಸ್ಟ್ ನಾವು ಏನು ಮಾಡಿದ್ದೀವಿ, 5 ಅನ್ನು ಕ್ರಾಸ್ ಮಾಡ್ಕೊಂಡಿದ್ದೀವಿ, ಕ್ರಾಸ್ ಮಲ್ಟಿಪ್ಲೈ. ಇವಾಗ ಬ್ರಾಕೆಟ್ ಅನ್ನು ಸಾಲ್ವ್ ಮಾಡಿ. 5x ಈಕ್ವಲ್ಸ್ 4 ಇಂಟು ಎಕ್ಸ್, 4x ಪ್ಲಸ್ 4 ಇಂಟು 10 40. ಅರ್ಥ ಆಯ್ತಲ್ವಾ? ನಾವು ಇದನ್ನ ಈಗ ಮಾಡಬಹುದು. ಸೊ ಏನೀಗ 5x, ಆ 4x ಅನ್ನ ಈ ಕಡೆ ತಗೊಳ್ಳಿ, ಮೈನಸ್ 4x ಆಗುತ್ತೆ, ಈಕ್ವಲ್ಸ್ ಟು 40. ಸೊ ಹಾಗಾದ್ರೆ x ಈಕ್ವಲ್ಸ್ ಎಷ್ಟಾಗುತ್ತೆ ಹೇಳಿ, 5x ಮೈನಸ್ 4x ಅಂದರೆ 1x ಈಕ್ವಲ್ಸ್ 40. ಸೊ ಇದೇ ನಿಮ್ಮ ಆನ್ಸರ್. ಎಷ್ಟು ಸುಲಭ ಇದೆ ನೋಡಿ. ಇದನ್ನ ಇನ್ನೊಂದ್ಸಲ ನೀವೇ ಮಾಡಿ, ನಾನು ಇನ್ನೊಂದು ಕೊಡ್ತೀನಿ, ನೀವೇ ಅದನ್ನೇ ಮಾಡಿ. ಓಕೆ, ಸೊ ಇದು ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಫಾರ್ ಹೋಮ್ ವರ್ಕ್. ಓಕೆ, ಸೊ ಇದೇ ಥರದ್ದು ಕೊಡ್ತೀನಿ ನಾನು. ಎಕ್ಸ್ ಈಕ್ವಲ್ಸ್ ಟು 3/7 ಇಂಟು ಎಕ್ಸ್ ಪ್ಲಸ್ 3. ಸೊ ಮಾಡ್ತಿರಲ್ವಾ? ಮಾಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ ನೀವೇ ವೆರಿಫೈ ಮಾಡಬಹುದು. ಓಕೆ, ಮಾಡಿ ವಿದ್ಯಾರ್ಥಿಗಳೇ. ಎಸ್, ಇನ್ನೊಂದು ಕೊಡ್ತೀನಿ, ಇದನ್ನು ನೀವು ಟ್ರೈ ಮಾಡಿ, ಅಂದರೆ ಈ ಎಕ್ಸಾಂಪಲ್ ಪರ್ಫೆಕ್ಟ್ ಆಗಲಿ ಅಂತ. y ಈಕ್ವಲ್ ಟು 4/5 y ಮೈನಸ್ 8. ಓಕೆ, ಮಾಡ್ತಿರಲ್ವಾ? ಮಾಡಿ. ನೆಕ್ಸ್ಟ್ ನೋಡಿ, 8th one, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ 8th one. 2x/3 plus 1 equals to 7x/15 plus 3. ವಿದ್ಯಾರ್ಥಿಗಳೇ, ಇದನ್ನ ಬೇರೆ ಬೇರೆ ಪದ್ಧತಿಯಿಂದ ಮಾಡ್ಬೋದು. ಇವಾಗ ನಾವು ಎರಡೂ ಬದಿಗೆ LCM ತಗೊಳ್ಳೋಣ. ಓಕೆ, ಸೊ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಇದನ್ನ ಬೇಕಾದ್ರೆ ನೀವು ಎಕ್ಸ್ ಇರೋದನ್ನು ಒಂದ್ ಕಡೆ ಮಾಡಿನೂ ಮಾಡಬಹುದು. ಸೊ ಹಾಗೆ ಮಾಡೋಣ. ಸೊ ಎಕ್ಸ್ ಇರೋದನ್ನು ಬೇಕಾದ್ರೆ ನೀವು ಒಂದ್ ಕಡೆ ಮಾಡ್ಕೊಂಡ್ರೆ ಏನ್ ಮಾಡದ, 2x/3 ಮೈನಸ್ ಈ 7x ಅನ್ನ ಈ ಕಡೆ ತಗೊಳ್ಳಿ, 7x/15 ಟೋಟಲ್ ಆಗಿ ಬರುತ್ತೆ. 7x ಒಂದೇ ಬರಲ್ಲ. ಓಕೆ, ಪೂರ್ತಿ ಟರ್ಮ್ ಅನ್ನೇ ಈ ಕಡೆ ತಗೊಳ್ಬೇಕು. 7x/15 ಈಕ್ವಲ್ಸ್ ಪ್ಲಸ್ 3 ಇದೆ, ಸೊ 3 ಬರೆಯೋಣ. ಈ ಪ್ಲಸ್ 1 ಈ ಕಡೆ ಕಳಿಸಿದ್ರೆ ಮೈನಸ್ 1. ಓಕೆ, ಇವಾಗ LCM 3 ಮತ್ತು 15 LCM ತಗೊಳ್ಬೇಕು. 3 ಮತ್ತು 15 LCM ಎಷ್ಟು? LCM ಆಫ್ 3 and 15. LCM ಆಫ್ 3 and 15 ಎಷ್ಟು ಬರುತ್ತೆ? 15 ಬರುತ್ತೆ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿದೆ. ಅಂದರೆ 3 ಮತ್ತು 15ರ ಮಧ್ಯೆಯಲ್ಲಿ ಇರೋದು ಯಾವುದು? ಕಾಮನ್ ಇರೋದು ಯಾವುದು? 15. ಅದೇ ಲೀಸ್ಟ್. ಓಕೆ, ಅದೇ ಕಡಿಮೆ ಇರೋದು. 3 ಮತ್ತು 15ರ ಮಧ್ಯೆಯಲ್ಲಿ ಇರ್ತಕ್ಕಂತಹ ಲೀಸ್ಟ್ ಸಂಖ್ಯೆ ಯಾವುದು? 15. ಎರಡರ ಮಧ್ಯೆಯಲ್ಲಿ ಇರಬೇಕು. ಸೊ ಈಗ ಏನು ಮಾಡಬೇಕಂದ್ರೆ ಎರಡೂದ್ರದ್ದು ಡಿನಾಮಿನೇಟರ್ ಸೇಮ್ ಮಾಡಬೇಕು. ಇದು 15 ಆಗಬೇಕು, ಇದು 15. ಅದಕ್ಕೆ ಏನು ಮಾಡಬೇಕು? ಇದನ್ನು ಹಾಗೆ ಇಡಿ,
2x/3 ಇಂಟು ಇದು 15 ಆಗಬೇಕಾದ್ರೆ ಇದಕ್ಕೆ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಮೇಲೇನು ಕೆಳಗೆ ಎರಡು ಕಡೆ ಮಾಡಬೇಕು. 5/5 ಇದೇನಾಗುತ್ತೆ 15 ಆಗುತ್ತೆ. ಮೈನಸ್ 7x/15 ಇಲ್ಲಿ 15 ಇದೆ. 15 ಏನ್ಗೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು 1/1 ಅಂತ ಬರೆದ್ರೆ ಆಯಿತು. ಬರೀದೇ ಇದ್ರೂ ಆಗುತ್ತೆ. ನಿಮಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 - 1 ಎಷ್ಟಾಗುತ್ತೆ? 2. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬೇರೆ ಬೇರೆ ಟೀಚರ್ಸು ಬೇರೆ ಬೇರೆ ಥರ ಮಾಡ್ತಾರೆ. ಸೊ ನೀವು ನಿಮ್ಮ ತರಗತಿಯ ಟೀಚರ್ಸ್ ಹೇಳೋದನ್ನು ಫಾಲೋ ಮಾಡಿ. ಅದು ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಫಾಲೋ ಮಾಡಿ. ಈಗ ಇದು 15. ಓಕೆ, 3 × 5 15. ಮೇಲೆ ಮಲ್ಟಿಪ್ಲೈ ಮಾಡಿ. 2 × 5 10x ಮೈನಸ್ 7x × 1 7x ಕೆಳಗಡೆ 15 × 1 15 ಈಕ್ವಲ್ಸ್ 2. ಓಕೆ, ಇವಾಗ ಕಾಮನ್ ಡಿನಾಮಿನೇಟರ್ ಎಷ್ಟಿದೆ? 15 ಇದೆ. ಓಕೆ, ಇದು 15 ಇಲ್ಲಿ ಬರ್ಕೊಳ್ಳಿ. ಈಗ 10x - 7x ನೇರವಾಗಿಯೂ ಬರಿಬೋದು 3x ಅಂತ, ಏನೂ ಸಮಸ್ಯೆ ಇಲ್ಲ. ಓಕೆ, ಸೊ 10x - 7x ಈಕ್ವಲ್ಸ್ 2, which implies 10x - 7x ಅಂದರೆ 3x/15 ಈಕ್ವಲ್ಸ್ 2. ಇವಾಗ ಇಲ್ಲಿ ಹೋದ್ರೆ ಹೊಡಿ 3 1s 3 5s. ಸೊ ಎಷ್ಟು ಉಳಿತು ಹೇಳಿ? x/5 ಈಕ್ವಲ್ಸ್ 2. ಸೊ ಇವಾಗ x ಈಕ್ವಲ್ಸ್ ಟು ಈ 5 ಮೇಲೆ ಕಳಿಸಿ 2 × 5. ಸೊ x ಈಕ್ವಲ್ ಟು ಎಷ್ಟು ಹೇಳಿ? 2 × 5 ಅಂದರೆ 10. ವಿದ್ಯಾರ್ಥಿಗಳೇ ಅರ್ಥ ಆಯ್ತಲ್ವಾ? ಸೊ ಇನ್ನೊಂದೆರಡು ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ರಿಮೈಂಡ್ ಮಾಡಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 9. ಓಕೆ, 2y + 5/3 ಈಕ್ವಲ್ಸ್ 26/3 ಮೈನಸ್ y. ಓಕೆ, ನೋಡಿ ವಿದ್ಯಾರ್ಥಿಗಳೇ, y ಇರೋದನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. ಸೊ ಏನಿದೆ ನೋಡಿ, 2y ರೈಟ್ ಸೈಡಲ್ಲಿ ಇಲ್ಲೊಂದು -y ಇದೆ, ಅದನ್ನ ಈ ಕಡೆ ತಗೊಂಡ್ರೆ +y ಈಕ್ವಲ್ಸ್ ಇಲ್ಲೇನಿದೆ 26/3. ಈ 5/3 +5/3 ಈ ಕಡೆ ಕಳಿಸಿದರೆ -5/3. ಸೊ which implies 2y + y 3y ಈಕ್ವಲ್ಸ್ ಟು ಇಲ್ಲಿ ನೋಡಿ ಕಾಮನ್ ಡಿನಾಮಿನೇಟರ್ ಇದೆ. LCM ತೆಗೆ ಅವಶ್ಯಕತೆ ಇಲ್ಲ. 3 ಅನ್ನೋದು ಕಾಮನ್ ಇದೆ, ಎರಡು ಕಡೆ ಇದೆ. ಸೊ ಮೇಲೆ ಮಾತ್ರ ಸಬ್ಟ್ರಾಕ್ಷನ್ ಮಾಡಿ 26 - 5. ಸೊ 3y ಈಕ್ವಲ್ಸ್ 26 - 5 ಅಂದರೆ 21/3. ಓಕೆ, ಸೊ ಇಲ್ಲಿ ಹೋಗುತ್ತೆ ಇದು 3 1s 3 7s. ಸೊ ಎಷ್ಟು ಉಳಿತು ವಿದ್ಯಾರ್ಥಿಗಳೇ? 3y = 7 ಉಳಿಯುತ್ತೆ. y ಈಕ್ವಲ್ಸ್ ಈ 3 ಎಲ್ಲಿ ಕಳಿಸ್ಬೇಕು? 7/3 ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇನ್ನೊಂದು ಪ್ರಶ್ನೆ, ಲಾಸ್ಟ್ ಒನ್. 3m ಈಕ್ವಲ್ಸ್ 5m - 8/5. ಈಗ ಏನು ಮಾಡೋಣ ಹೇಳಿ? ಈಗ ಎಮ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಈ 3m ಎಲ್ಲಿ ದೊಡ್ಡದಿರುತ್ತೆ ಅಲ್ಲಿ ಚಿಕ್ಕದನ್ನು ತಗೊಂಡು ಹೊಡೆದ್ರೆ ಭಾಳ ಒಳ್ಳೆಯದು. ಓಕೆ, ಸೊ ಈಗ 3m ಈ ಕಡೆ ಇದೆ, 5m ಈ ಕಡೆ ಇದೆ. ಸೊ ನೀವು 3m ಅನ್ನು ಈ ಕಡೆ ತಗೊಂಡು ಹೋಗ್ಬೋದು, ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಅವಾಗ ಏನು ಮಾಡ್ತೀನಿ ನಾನೀಗ? ಈ -8/5 ಅನ್ನು ಈ ಕಡೆ ತಗೊಂಡ್ರೆ +8/5 ಆಗುತ್ತೆ.
ಈ 3m ಅನ್ನು ಈ ಕಡೆ ತಗೊಂಡ್ರೆ 5m ಮೈನಸ್ 3m ಹೀಗಲೂ ಬರಿಬೋದು. ಇಲ್ಲಂದರೆ ಇನ್ನೊಂದು ಮೆಥಡ್ ಆ್ಯಸ್ ಯೂಶುವಲ್ ಹೇಗೆ ಇನ್ನೊಂದು ಮೆಥಡು ಮೊದಲು ಮಾಡಿದ್ರಲ್ಲ ಹಾಗೆ ಆರ್ 3m ಈ 5m ಅನ್ನು ಈ ಕಡೆ ತಗೊಳ್ಳಿ ಮೈನಸ್ 5m ಆಗುತ್ತೆ ಈಕ್ವಲ್ಸ್ ಟು ಮೈನಸ್ 8/5 ಆಗುತ್ತೆ. ಹೀಗಲೂ ಮಾಡಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕಷ್ಟ ಆಗುತ್ತೆ ಅಂತ. ಇದು 8/5 ಹಾಗೆ ಇಡಿ. 5m ಮೈನಸ್ 3m ಎಷ್ಟಾಗುತ್ತೆ? 2m. ಓಕೆ, ಸೊ ಇವಾಗ ಈ 2 ಅನ್ನು ಈ ಕಡೆ ಕಳಿಸಿ. 8 ಇಲ್ಲೇನಾಗುತ್ತೆ? ಈ 2 ಡೌನ್ ಬರುತ್ತೆ ಕೆಳಗಡೆ. 5 × 2 ಅಂತ ಬರ್ಕೊಳ್ಬೇಕು ಇಲ್ಲಿ m. ಓಕೆ, ಈ 2 ಅನ್ನು ಈ ಕಡೆ ಕಳಿಸಿದ್ರೆ ಸೊ 2 1s are 2 4s are. ಇವಾಗ m ಈಕ್ವಲ್ ಟು ಎಷ್ಟು ಬಂತ ಹೇಳಿ? m ಈಕ್ವಲ್ಸ್ 4/5 ಅಂತ ಬರಿಬೇಕು. ಓಕೆ, ಸೊ ಇಲ್ಲಿ ಮಾಡಿದ್ರೆ ಏನು ಕಷ್ಟ ಆಗುತ್ತೆ ನೋಡಿ. ಈಗ ನೀವು ಹಿಂಗೆ ಬರ್ಕೊಂಡಿದ್ರೆ 3m ಮೈನಸ್ 5m ಅಂದರೆ 3m ಮೈನಸ್ 5m ನೋಡಿ, ದೊಡ್ಡ ಅಂಕಿ ಇಲ್ಲಿದೆ. ಸೊ 3m ಮೈನಸ್ 5m ಅಂದರೆ 5ನಲ್ಲಿ 3 ಸಬ್ಟ್ರಾಕ್ಟ್ ಮಾಡಿ 2 ಆಗುತ್ತೆ. ಆದರೆ ಚಿಹ್ನೆ ದೊಡ್ಡ ಅಂಕಿದ 5 ಮೈನಸ್ ಇದೆ. ಸೊ ಮೈನಸ್ 2m ಈಕ್ವಲ್ಸ್ ಟು ಮೈನಸ್ 8/5. ಇವಾಗ ಎರಡೂ ಬದಿಗೆ ಮೈನಸ್ ಬಂದರೆ ನೀವು ತೆಗಿಬೋದು. ಓಕೆ, ಸೊ ಮೈನಸ್ ಮೈನಸ್ ಕಟ್ಸ್. ಎರಡು ಬದಿಗೆ ಮೈನಸ್ ಬಂದರೆ ನೀವು ರಿಮೂವ್ ಮಾಡ್ಬೋದು. ಸೊ 2m ಈಕ್ವಲ್ಸ್ 8/5 ಅದೇ ಬಂತು ನೋಡಿ. ಸೊ m ಈಕ್ವಲ್ ಟು ಎಷ್ಟಾಗುತ್ತೆ? 8/2 × 5. ಸೊ 2 1s are 2 4s are. ಸೊ m ಈಕ್ವಲ್ಸ್ ಟು 4/5. ಯಾವ ಮೆಥಡಿಂದ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಓಕೆ, ಸೊ ನಿಮಗೆ ಬಿಟ್ಟಿದ್ದು ಅದು ಹೇಗೆ ಮಾಡ್ತೀರಿ ಅಂತ. ಸೊ ವಿದ್ಯಾರ್ಥಿಗಳೇ, ಈ 10 ಎಕ್ಸಾಂಪಲ್ಸನ್ನು 10 ಬಾರಿ ಮಾಡಿ. ಓಕೆ, ಸೊ ಈ ಲೀನಿಯರ್ ಈಕ್ವೇಷನ್ಸ್ ಅನ್ನೋದು ನಿಮಗೆ ಅರ್ಥ ಆದರೆ ಬಹಳ ಒಳ್ಳೆಯದಾಗತ್ತೆ. ಯಾಕಂದರೆ ಮುಂದಿನ ಎಲ್ಲ ಕ್ಲಾಸ್ಗಳಲ್ಲಿ ಇದ್ರ ಮೇಲೇ ಕೆಲವೊಂದು ಎಕ್ಸಾಂಪಲ್ಸ್ ಬರುತ್ತೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇನಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 2.1 ಸಾಲ್ವ್ ಮಾಡೋಣ. ಒಳ್ಳೆಯದಾಗಲಿ.